ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ಪ್ರೇಕ್ಷಕರಿಗೆ ಸ್ವಾಗತ. ಕಲ್ಲಂಗಡಿ ಹಣ್ಣು ತಿಂದು ಅದರ ತಿರುಳನ್ನು ಬಿಸಾಕ್ತೀರಲ್ವಾ? ಹಾಗಾದ್ರೆ ಈ ವಿಡಿಯೋವನ್ನು ನೋಡಿ. ಕಲ್ಲಂಗಡಿ ತಿರುಳಿನಿಂದ ಬೇಸಿಗೆಗೆ ಹಿತವಾಗುವ ಮಜ್ಜಿಗೆ ಹುಳಿಯ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ತುಂಬಾ ಸಿಂಪಲ್ ಆದ ರೆಸಿಪಿ ಇದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿದ ನಂತರ ಅದರ ತಿರುಳು ಅಂದ್ರೆ ಬೆಳ್ಳಗಿನ ಪಾರ್ಟ್ ಅದು ಬೇಕಾಗಿರೋದು ಈ ರೆಸಿಪಿಗೆ. ಹಾಗಾಗಿ ಹಸಿರು ಪಾರ್ಟ್ ಏನಿದೆ ಅದನ್ನು ಪೀಲರ್ ಅಥವಾ ಚಾಕು ಸಹಾಯದಿಂದ ತೆಗಿಬೇಕು. ಸ್ವಲ್ಪ ದಪ್ಪವಾಗಿಯೇ ಅದರ ಸಿಪ್ಪೆಯನ್ನು ತೆಗಿಬೇಕು. ಪೂರ್ತಿಯಾಗಿ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ನೋಡಿ ಈ ರೀತಿಯಲ್ಲಿ ಚಿಕ್ಕದಾಗಿ ಹೋಳುಗಳನ್ನಾಗಿ ಮಾಡಿ ಹುಳಿ ಮಾಡುವ ಪಾತ್ರೆಗೆ ವರ್ಗಾಯಿಸಿ. 1/4 ಚಮಚ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ನೀರು ಸೇರಿಸಿ ಬೇಯೋದಕ್ಕೆ ಬಿಡಿ. ಮಿಕ್ಸರ್ ಜಾರಿಗೆ 1 ಕಪ್ ಹಸಿ ತೆಂಗಿನ ತುರಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ನಾನು 3 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೇನೆ. 1 ರೌಂಡ್ ಪೌಡರ್ ಮಾಡ್ಕೊಂಡಾದ್ಮೇಲೆ 1/4 ಕಪ್ ನೀರು ಸೇರಿಸಿ ನುಣ್ಣಗೆ ಅರ್ಕೊಳ್ಬೇಕು. ನಮ್ಮನೆಯಲ್ಲಿ ಮಜ್ಜಿಗೆ ಹುಳಿ ಮಾಡುವಾಗ ನೆನೆಸಿರುವಂತಹ ಬೇಳೆ ಆಗ್ಲಿ ಅಕ್ಕಿ ಆಗ್ಲಿ ಏನನ್ನೂ ಬಳಸುವುದಿಲ್ಲ. ಇಷ್ಟೇ ಮಜ್ಜಿಗೆ ಹುಳಿಗೆ ಮಸಾಲ ಅಂತ ಹಾಕೋದು. ಈ ಕಡೆ ಹೋಳು ಸಹ ಮೆದುವಾಗಿ ಬೆಂದಿದೆ. ರುಬ್ಬಿರುವ ಮಿಶ್ರಣ ಹಾಕಿ 1/4 ಕಪ್ ನೀರು ಸೇರಿಸಿ ಮಿಕ್ಸ್ ಮಾಡಿ 2 ನಿಮಿಷ ಚೆನ್ನಾಗಿ ಕುದಿಸಿ. ನಂತರ ಕಡೆದಿರುವಂತಹ ಮಜ್ಜಿಗೆ, ಹದವಾಗಿ ಹುಳಿಯಾಗಿರುವಂತಹ ಮಜ್ಜಿಗೆಯನ್ನೇ ಹಾಕೊಳ್ಳಿ. 1 ಕಪ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಕುದಿಸಿ. ನೋಡಿ ಈ ರೀತಿ ಕುದಿಯೋದಕ್ಕೆ ಶುರುವಾದಾಗ ಇದು ಆಯ್ತು ಅಂತ ಅರ್ಥ. ಒಗ್ಗರಣೆಗೆ 2 ಚಮಚ ಕೊಬ್ಬರಿ ಎಣ್ಣೆ, 1/4 ಚಮಚ ಸಾಸಿವೆ, 1 ಮುರಿದಿರುವಂತಹ ಒಣಮೆಣಸು ಹಾಕಿ ಒಗ್ಗರಣೆ ಚಟಪಟ ಅಂದಾಗ 1/4 ಚಮಚ ಜೀರಿಗೆ ಹಾಕಿ ಗ್ಯಾಸ್ ಫ್ಲೇಮ್ ಆರಿಸಿ 1 ದಂಟು ಕರಿಬೇವಿನ ಎಲೆ ಹಾಕಿ ಒಗ್ಗರಣೆಯನ್ನು ಮಾಡಿಟ್ಟ ಮಜ್ಜಿಗೆ ಹುಳಿಗೆ ಸೇರಿಸಿ ಬಿಸಿ ಬಿಸಿ ಅನ್ನದೊಂದಿಗೆ ಸರ್ವ್ ಮಾಡಿ. ನಿಜವಾಗ್ಲೂ ಬೇಸಿಗೆಗೆ ಹೇಳಿ ಮಾಡಿಸಿರುವಂತಹ ಒಂದು ರೆಸಿಪಿ ಇದು. ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮವರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.